ಧನುಷ್ಕೋಡಿ ಭಾರತದ ತುತ್ತ ತುದಿ, ಭಾರತದ ಕೊನೆಯ ರಸ್ತೆ. ತಮ್ಮ ತಮ್ಮ ಸ್ವಂತ ಬೈಕ್ಗಳಲ್ಲಿ ಇಲ್ಲಿಗೆ ಬರಬೇಕು ಅಂತ ಎಷ್ಟೋ ಬೈಕರ್ಗಳ ಕನಸು. ಅತ್ತ ಇತ್ತ ಸಮುದ್ರ, ಮಧ್ಯದಲ್ಲಿ ರೋಡು. ಈ ರೋಡಲ್ಲಿ ಡ್ರೈವ್ ಮಾಡೋದು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನಮ್ಮ ಜೀವನದಲ್ಲೇ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಇಂಥ ಒಂದು ಸುಂದರ ರೋಡಲ್ಲಿ ಹೋಗಿ ಭಾರತದ ತುತ್ತ ತುದಿಯನ್ನು ತಲುಪ್ತೀವಲ್ಲ, ಆಹಾ, ಆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಅನ್ಎಕ್ಸ್ಪ್ಲೇನಬಲ್. ನಮ್ಮ ಈ ಒಂದು ರೈಡು ಬೆಂಗಳೂರಿನಿಂದ ಶುರುವಾಗುತ್ತೆ. ನಾವು ಬೆಂಗಳೂರಿನಿಂದ ಧನುಷ್ಕೋಡಿವರೆಗೆ ಹೇಗೆ ತಲುಪ್ತೀವಿ ಅಂತ ನೀವು ಒಂದು ಸೀರೀಸಲ್ಲಿ ನೋಡ್ತೀರಾ. ಸೊ ಇವತ್ತು ನಾನು ಒಬ್ಬನೇ ಹೋಗ್ತಾ ಇಲ್ಲ, ನೀವು ನೋಡ್ತಾ ಇರ್ಬೋದು ಹಿಂದೆಗಡೆ ನಮ್ಮ ಆರೆಂಜ್ ಡೆವಿಲ್ ಮದನ್ ಮತ್ತೆ ಇಲ್ಲಿ ನಮ್ಮ ಪೋಲಿ ರೈಡರ್ ಅವರು ಇದ್ದಾರೆ. ಸೊ ವೆಲ್ಕಮ್ ಟು ಅವರ್ ಜರ್ನಿ. ಸೊ ಇವಾಗ ನಾಷ್ಟ ಮಾಡೋಕ್ಕೆ ಅಂತ ನಿಲ್ಸಿದ್ವಿ ಟಿಫನ್ಗೆ. ಸೊ ನೋಡ್ಬೋದು ನೋಡಿ, ಪಾಪಾತಿ ಹೋಟೆಲ್ ಅಂತೆ, ಸತ್ಯಮಂಗಲ ರೋಡಲ್ಲಿ. ಹಿಂಗೆ ಹೋದ ಸತ್ಯಮಂಗಲ ಫಾರೆಸ್ಟು ನೋಡಿ, ದೋಸೆ ರೆಡಿ ಆಗ್ತಾ ಇದೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಒಂದು ಒಳ್ಳೆಯ ನಾಷ್ಟದ ನಂತರ ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಸೊ ಮುಂದೆ ನಮಗೆ ಸಿಗ್ತಕ್ಕಂಥದ್ದು ಸತ್ಯಮಂಗಲ ಫಾರೆಸ್ಟ್. ಸೊ ಸತ್ಯಮಂಗಲ ಫಾರೆಸ್ಟಲ್ಲಿ ನಮ್ಮ ಬೈಕ್ನ ರೈಡ್ ಮಾಡ್ಕೊಂಡು ಹೋಗೋದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಹೇಗಿತ್ತು ಅಂತ ಮುಂದೆ ನೋಡ್ತೀರಾ, ಬನ್ನಿ. ಇದು ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್. ಸೊ ಇಲ್ಲಿಂದ ಇನ್ನ ಸ್ವಲ್ಪ ದೂರದಲ್ಲಿ ನಮ್ಮ ಕರ್ನಾಟಕ ಎಂಡ್ ಆಗುತ್ತೆ. ನಾವು ಅಫಿಷಿಯಲ್ ಆಗಿ ತಮಿಳ್ನಾಡಿಗೆ ಎಂಟ್ರಿ ಕೊಡ್ತಾ ಇರ್ತೀವಿ. ಇಲ್ಲಿಗೆ ನಮ್ಮ ಕರ್ನಾಟಕ ಎಂಡ್ ಆಗುತ್ತೆ. ಸೊ ನಾವು ಇವಾಗ ತಮಿಳ್ನಾಡಿಗೆ ಎಂಟ್ರಿ ಕೊಡ್ತಾ ಇದೀವಿ. ಸೊ ನೀವು ಮುಂದೆ ನೋಡ್ಬೋದು ಬೋರ್ಡ್ಗಳು. ಸೊ ಇಲ್ಲಿಂದ ನಮಗೆ ಇನ್ನ ತಮಿಳಲ್ಲೇ ಬೋರ್ಡ್ಗಳು ಕಾಣಿಸುತ್ತೆ. ಟಿಕೆಟ್ ಯಾಕೆ ತಗೊಂಡಿಲ್ಲ ಅಂತ ಅಷ್ಟೇ ಮಾಡಿದ್ರ, ಬೈಕ್ಗೆ ಫ್ರೀ ಟಿಕೆಟ್. ಸೊ ಕಾರ್ಗೆ ಒಂದು 30 ರಿಂದ 50 ರೂಪಾಯಿನೂ ಚಾರ್ಜ್ ಮಾಡ್ಬೋದು. ಸೊ ಅಧಿಕೃತ ಮಾಹಿತಿ ನನಗಿಲ್ಲ. ಮತ್ತೆ ಈ ರೂಟಲ್ಲಿ ಬರುವಾಗ ಸ್ವಲ್ಪ ಪೇಷನ್ಸ್ ಲೆವೆಲ್ ತುಂಬಾನೇ ಇರಬೇಕು ಅಂತ ಹೇಳ್ತೀನಿ ನಾನು. ಏನಕ್ಕೆ ಅಂತಂದ್ರೆ ತುಂಬಾ ದೊಡ್ಡ ದೊಡ್ಡ ಗಾಡಿಗಳು ಓಡಾಡೋದ್ರಿಂದ ನಾವು ಅಡ್ಜಸ್ಟ್ ಮಾಡದಿರ ನಿಧಾನಕ್ಕೆ ಹೋದಷ್ಟು ನಮಗೆ ಒಳ್ಳೇದು. ಸತ್ಯಮಂಗಲಂ ಟೈಗರ್ ರಿಸರ್ವ್ ನ ದಾಟಿ ಮುಂದಕ್ಕೆ ಹೋಗ್ತೀವಿ. ಸೊ ಇಲ್ಲಿಂದ ಶುರುವಾಗುತ್ತೆ ನಮ್ಮ ಜರ್ನಿಯ ಅಸಲಿ ಮಜಾ. ಈ ಒಂದು ಸುಂದರವಾದ ಘಾಟ್ ಸೆಕ್ಷನ್ ದಾಟ್ಕೊಂಡು ಹೋಗಿ ನಮಗೆ ಸಿಗೋದು ಬನ್ನಾರಿ ಅಮ್ಮನ ದೇವಸ್ಥಾನ. ಸೊ ನಿಮಗೆ ಗೊತ್ತಿರ್ಬೋದು, ವೀರಪ್ಪನ್ ಆರಾಧ್ಯ ಮಾಡ್ತಿದ್ದ ದೇವರು ಬನ್ನಾರಿ ಅಮ್ಮ. ಸೊ ಬನ್ನಿ, ಹೇಗಿರುತ್ತೆ ನೋಡೋಣ ಜರ್ನಿ. ಒಟ್ಟು ಈ ಘಾಟಿನಲ್ಲಿ 27 ಹೇರ್ ಪಿನ್ ಬಂಡ್ಗಳಿದ್ದಾವೆ. ಸೊ 27ನೇದು ನಾನು ಆಲ್ರೆಡಿ ದಾಟ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಮುಂದೆ. ಸೊ ಮುಂದೆ ಸಿಕ್ಕಾಗಂತಂದ್ರೆ ಇವಾಗ 26ನೇ ಹೇರ್ ಪಿನ್ ಬಂಡ್ ಇದು.
ಸೊ ನೋಡಿದ್ರಲ್ಲ, ಈ ಸತ್ಯಮಂಗಲಂ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಈ ತಿಂಬಂ ಘಾಟಿನ 27 ಹೇರ್ ಪಿನ್ ಬೆಂಗಳೂರು. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಈ ರೈಡ್ನ. ಸೊ ಇವಾಗ ನೆಕ್ಸ್ಟ್ ನಮಗೆ ಈ ಫಾರೆಸ್ಟ್ ರೂಟಲ್ಲಿ ಎಂಡಾಗಿ ಸಿಗ್ತಕ್ಕಂಥದ್ದೇ ಬನ್ನಾರಿ ಅಮ್ಮನ ದೇವಸ್ಥಾನ. ಸೊ ಬನ್ನಿ ನೋಡುವ. ಅಪ್ಪನ್ನು ತುಂಬ ಬಿಲೀವ್ ಮಾಡ್ತೀವಿ ದೇವರಿದೆ, ಬನ್ನಾರಿ ಅಮ್ಮ. ನೋಡಿ ಈ ಥರ ಇದೆ, ಒಂದು ರೌಂಡ್ ಹಾಕೋಣ ಮತ್ತೆ ಹೋಗಿ. ಈ ಕಡೆಯಿಂದ ವ್ಯೂ ನೋಡಿ, ಇಲ್ಲೂ ಸತ್ಯಮಂಗಲಂ ಟೈಗರ್ ರಿಸರ್ವ್ ಇದೆ, ಎಲ್ಲ ಕಾಣಿಸುತ್ತೆ. ಆ ದೇವಸ್ಥಾನದ ಸ್ಮೆಲ್ಲು ಒಂಥರ ಅರ್ಶನ ಕುಂಕುಮ ಸ್ಮೆಲ್ಲು, ಸಾಂಬಾರು ಇದೆ ಸ್ಮೆಲ್ಲು. ಇಲ್ಲಿಗೆ ಫೀಲ್ ಮಾಡ್ಬೋದು, ಸಖತ್ತಾಗಿದೆ, ಸೂಪರ್. ಈ ಥರ ಇರಲಿಲ್ಲ ಮುಂಚೆ, ಚಿಕ್ಕ ಗುಡಿ ಥರ ಇತ್ತು ಅನ್ಸುತ್ತೆ. ಸೊ ನಾವು ನೋಡಿದಂಗೆ ವೀಡಿಯೋಸಲ್ಲಿ, ನಾವು ಹಳೆ ವೀಡಿಯೋಸಲ್ಲಿ. ಸೊ ಇವಾಗ ನೋಡಿ ಫುಲ್ ಡೆವಲಪ್ ಮಾಡಿದ್ದಾರೆ, ಟೂರಿಸ್ಟ್ ಸ್ಪಾಟ್ ಇದೆ ಒಂದು ಇವಾಗ. ಸೊ ಎಲ್ಲಾದರೂ ನೆರಳಲ್ಲಿ ಹಾಕೋಣ, ತುಂಬ ಬಿಸಿಲಿದೆ. ಬಾ